ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಲಾಗ್ ಆಗಿರುತ್ತೆ. ಅಂದ್ರೆ ಗುರುವಾರದ ಲಾಗು. ಗುರುವಾರ ನೈಟ್ ಎಲ್ಲ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೊಂಡೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 50% ಮೇಲೇನೆ ಹಬ್ಬನ ಮುಗಿಸಿರ್ತಾರೆ. ಕೆಲವೊಂದಷ್ಟು ಜನ ಮಾತ್ರ ಈ ಫ್ರೈಡೆ ಮಾಡ್ತಾ ಇರ್ಬೋದು. ಅಂದ್ರೆ 2 ದಿನನೂ ಚೆನ್ನಾಗಿದೆ, 21 ಚೆನ್ನಾಗಿದೆ, 28 ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನಾನು ಫಸ್ಟ್ 21ಕ್ಕೇನೆ ಮಾಡಿ ಮುಗಿಸಿರೋವಂಥದ್ದು. ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯಿತು ಹಬ್ಬಗಳ ಗಡಿಬಿಡಿಯಲ್ಲಿ. ಮತ್ತೆ ನಾಗರ ಪಂಚಮಿ ಎಲ್ಲ ಮಾಡಿದ್ವಿ ನಾವು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇದು ಗುರುವಾರದ ಲಾಗು, ಅಂದರೆ ಹಬ್ಬದ ಹಿಂದಿನ ದಿನದ ಲಾಗ್ ಅಂತ ಹೇಳಿದ್ನಲ್ಲ. ಹಾಗಾಗಿ ನಮಗೆ ಶುಕ್ರವಾರ ಜಾಸ್ತಿ ಕೆಲಸ ಅನ್ನೋದಕ್ಕಿಂತ ಗುರುವಾರನೇ ಕೆಲಸ ಫ್ರೆಂಡ್ಸ್. ಶುಕ್ರವಾರ ಸ್ವಲ್ಪ ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಬೋದು ಕುತ್ಕೊಂಡು. ಬಟ್ ಗುರುವಾರ ಮಾತ್ರ ಹಬ್ಬದ ಹಿಂದಿನ ದಿನ ಮಾತ್ರ ಒಂದು 10 ನಿಮಿಷನೂ ಕುತ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ ಅಂತಲೇ ಹೇಳ್ಬೋದು. ಈಗ ನಾನೆಲ್ಲನೂ ಕೆಲಸ ಕಂಪ್ಲೀಟಾಗಿ ಮುಗಿಸಿ ಇನ್ನೂ ಊಟ ಆಗಿಲ್ಲ, ಊಟ ಮಾಡಬೇಕು. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ನಾನ ಬಂದ ತಕ್ಷಣ ಪೂಜೆಗೆಲ್ಲನೂ ದೇವರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಬೇಕಿದ್ರೆ ಆಮೇಲೆ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಫಸ್ಟು ಪೂಜೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ತಟ್ಟೆ ಇರ್ಬೋದು, ಅಥವಾ ಫ್ರೂಟ್ಸ್ಗಳ ತಟ್ಟೆ ಇರ್ಬೋದು, ದುಡ್ಡಿನ ತಟ್ಟೆ, ಈ ಥರ ಆಗಿ ಒಂದೊಂದನ್ನೇ ಜೋಡಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಇನ್ನು ಮಕ್ಕಳು ಅಷ್ಟೇ ಸ್ನಾನ ಮಾಡಿದ್ರಲ್ವ, ಅವ್ರಿಗೂ ಕ್ಯೂರಿಯಾಸಿಟಿ, ಅಮ್ಮ ನಾನು ಮಾಡ್ತೀನಿ ಅಂತ ಇದ್ರು. ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರನ್ನು ಸಹ ಕೂರಿಸ್ಕೊಂಡಿದ್ದೀನಿ ಮಾಡೋದಕ್ಕೆ. ಏನು ಹೇಳ್ದಂಗೆ ಈ ಸರಿ ನಾನು ಪೂಜೆಗೆ 9 ಥರದ ಫ್ರೂಟ್ಸನ್ನು ಇಟ್ಟಿದ್ದೀನಿ. ಬಾಳೆಹಣ್ಣನ್ನು ಸೇರಿಸ್ಬಿಟ್ಟು 9 ಥರದ ಫ್ರೂಟ್ಸನ್ನು ಒಂದೇ ತಟ್ಟೆಗೆ ಜೋಡಿಸಿರೋ ಅಂಥದ್ದು. ಪೈನಾಪಲ್ಲು, ಬಾಳೆಹಣ್ಣು ಸೇರಿಸಿ 9 ಥರದ್ದು, ಜೊತೆಗೆ 5 ಥರದ ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದೀನಿ. ನಾನು ಪೂಜೆಗೆ ಏನೆಲ್ಲ ಜೋಡಿಸ್ಕೊಳ್ತೀನಿ ಅಂತ ಇಲ್ಲಿ ನಿಮಗೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಹಿಂದಿನ ವರ್ಷ ಆಚೆ ವರ್ಷ ಎಲ್ಲ ಕಂಪ್ಲೀಟಾಗಿ ನಾನು ಪೂಜೆಗೆ ಯಾವ ರೀತಿ, ಹಿಂದಿನ ವರ್ಷ ಇಲ್ಲ ಆಚೆ ವರ್ಷ, ಈ 2 ವರ್ಷದ ಹಿಂದೆಗಡೆ ಕಂಪ್ಲೀಟಾಗಿ ನಿಧಾನವಾಗಿ ಒಂದೊಂದು ತಟ್ಟೆಗೆ ಏನೆಲ್ಲ ಜೋಡಿಸ್ಕೋಬೇಕು, ಎಷ್ಟು ತಟ್ಟೆಗಳನ್ನ ಜೋಡಿಸ್ಕೋಬೇಕು ಅಂತೇಳಿ ಕಂಪ್ಲೀಟಾಗಿ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು. ನನ್ನ ಪ್ಲೇ ಲಿಸ್ಟಲ್ಲಿ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋಗಳೆಲ್ಲ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ನೈವೇದ್ಯ ಇರ್ಬೋದು, ಅಥವಾ ಲಕ್ಷ್ಮಿ ಫೇಸು ಎಲ್ಲ ಡೆಕೋರೇಷನ್ ಮಾಡೋದಿರ್ಬೋದು, ಮತ್ತು ಬೆಳ್ಳಿ ಐಟಮ್ನ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದಿರ್ಬೋದು, ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಸ್ನ ನಾನು ಶೇರ್ ಮಾಡಿದ್ದೀನಿ. ಅದೆಲ್ಲ ಪ್ಲೇ ಲಿಸ್ಟಲ್ಲಿ ಇರುತ್ತೆ ನನ್ನ ಚಾನಲಲ್ಲಿ. ನೀವು ಹೋಗ್ಬಿಟ್ಟು ನಿಮಗೆ ಯಾವುದಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ವಿಡಿಯೋಗಳನ್ನ ಚೆಕ್ ಮಾಡ್ಕೋಬೋದು. ಇದು ನೋಡಿ 1 ಇಯರ್ ಆಗಿದೆ ನಾನು ಮುಖವಾಡನ ಈ ರೀತಿಯಾಗಿ ಕಾಟನ್ ಬರುತ್ತಲ್ವ ಅದರಲ್ಲಿ ಮುಚ್ಚಿಟ್ಟಿರ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಮುಂಚಿತವಾಗ್ಲೇ ತೆಗೆದು ತೊಳೆದಿಲ್ಲ, ಈಗಲೇ ತೆಗಿತಾ ಇರೋದು. ಅಯ್ಯೋ ಲಾಸ್ಟಲ್ಲಿ ನಾನು ಮುಖವಾಡ ಫೇಸ್ ಕ್ಲೀನ್ ಮಾಡ್ಕೊಳ್ಳೇ ಇಲ್ವಲ್ಲ ಅಂತ ಅಂದ್ಕೊಂಡೆ. ಬಟ್ ರಿಸ್ಕೇ ಇರಲಿಲ್ಲ. ಫೇಸ್ನ ಎಷ್ಟು ನೀಟಾಗಿ ಸುಮ್ಮನೆ ವಿಮ್ ಜೆಲ್ ಹಾಕ್ಬಿಟ್ಟು, ತಿಕ್ಕಿಲ್ಲ ಏನಿಲ್ಲ, ಸುಮ್ಮನೆ ಅಂದರೆ ತೊಳೆದ್ಬಿಟ್ಟೆ ಪೂಜೆ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ನೀರಾಗಿ ತೊಳ್ಕೊಂಡಿದ್ದೀನಿ ಅಷ್ಟೇ, ಸ್ವಲ್ಪ ವಿಮ್ ಜೆಲ್ ಹಾಕ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಂದರೆ ನಾವು ಯಾವ ರೀತಿಯಾಗಿ ಇಟ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ.
ಅಂದ್ರೆ ಹಬ್ಬ ಮುಗಿದ ತಕ್ಷಣ ನಾವು ಯಾವ ರೀತಿಯಾಗಿ ಎತ್ತಿಟ್ಕೊಳ್ತೀವೋ ಅಂದ್ರೆ ನೀಟಾಗಿ ವಾಶ್ ಮಾಡ್ಬಿಟ್ಟು ಈ ರೀತಿ ಕಾಟನ್ ಇಂದ ಕವರ್ ಮಾಡ್ಬಿಟ್ಟು ಒಂದ್ ಪರ್ಸಲ್ ಹಾಕಿಟ್ರಿ ಅಂದ್ರೆ ಗಾಳಿ ಆಗದೆ ಇರೋ ಗಾಳಿ ಆಡಬಾರ್ದು ಅದಕ್ಕೆ. ಗಾಳಿ ಆಡಿದ್ರೆ ಕಪ್ಪಾಗ್ಬಿಡುತ್ತೆ. ಆ ಜಾಗದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನ ಆ ಕಡೆ ಹಸ್ಬೆಂಡು ತೋರಣನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಮಾವಿನ ತೋರಣ ಬಾಗ್ಲಿಗೆ, ದೇವ್ರ ರೂಮ್ ಬಾಗ್ಲಿಗೆ ಮತ್ತೆ ಹೊರಗಡೆದಕ್ಕೆ ಮೇನ್ ಡೋರ್ ಬಾಗ್ಲಿಗೆ ತೋರಣನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಈ ಕಡೆ ಫೇಸ್ಗೆಲ್ಲ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪ್ಲೈನ್ ಆಗಿದೆ. ಹಾಗಾಗಿ ನಾನು ಅದಕ್ಕೆ ಈ ರೀತಿ ಸ್ಟಿಕ್ಕರ್ ಅಂತೇಳಿ ಗಮ್ ಬರುತ್ತೆ. ಇದು ಒಡವೆಗಳಿಗೆಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಇದನ್ನ ಈ ರೀತಿ ಹಿಂದೆಗಡೆ ಅಂಟಿಸ್ಬಿಟ್ಟು ಫೇಸ್ಗೆ ಅಂಟಿಸುವಂಥದ್ದು. ನೀವು ಅದು ಗೋಲ್ಡ್ ಜ್ಯುವೆಲ್ಲರಿಗೆ ಹಾಕಿದ್ರೂ ಅದಕ್ಕೆ ಎಲ್ಲಾನು ಈ ರೀತಿಯಾಗಿ ಮಾಡ್ಬೋದು. ಅಂದ್ರೆ ಯಾವುದು ಒಡವೆ ಏನು ಹಾಳಾಗೋದಿಲ್ಲ. ಈಸಿಯಾಗಿ ಬರುತ್ತೆ ರಿಮೂವ್ ಮಾಡೋದಕ್ಕೆ. ಹಾಗಾಗಿ ಅದನ್ನ ಹಾಕ್ಬಿಟ್ಟು ಈ ರೀತಿಯಾಗಿ ನಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಡೆಕೋರೇಷನ್ ಮಾಡ್ಕೋಬಹುದು. ನಾನು ಲಾಸ್ಟ್ ಟೈಮಲ್ಲಿ ಈ ತರ ಚೈನ ಕ್ರಾಸ್ ಆಗಿ ಹಾಕಿದ್ದೆ. ಈ ಸರಿ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ. ಅಂದ್ರೆ ಈ ತರದ್ದು ಸೆಟ್ ಇತ್ತು ಅಂದ್ರೆ ನಿಮ್ಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡ್ಕೋಬಹುದು. ನೋಡಿ ನಾನು ಈ ರೀತಿಯಾಗಿ ಎಲ್ಲಾನು ಗಮ್ ಹಾಕಿ ನನ್ಗೆ ಯಾವ ರೀತಿಯಾಗಿ ಇದಾಗುತ್ತೋ ಆ ರೀತಿಯಾಗಿ ಕಿರೀಟಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಸ್ಬೆಂಡು ತೋರಣನು ಸಹ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬಾಗ್ಲಿಗೆ. ಮಾವಿನ ತೋರಣ ಹಾಕಿದ್ರೇನೆ ಒಂಥರ ಹಬ್ಬದ ಕಳೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಎಷ್ಟೇ ಹೂವು ಹಾಕಿದ್ರುನು ಮಾವಿನ ತೋರಣ ಹಾಕಿದ್ರೇನೆ ಒಂಥರ ಲುಕ್ ಅಂತಾನೆ ಹೇಳ್ಬೋದು ಡೋರ್ಗೆ. ಇನ್ನು ನಾನು ಮೇನ್ ಡೋರ್ಗೆ ಹೂವಿನ ತೋರಣ ಎಲ್ಲ ಹಾಕಿಲ್ಲ. ಈಗ ಹಾಕ್ಬೇಕು. ಇನ್ನ ನೋಡಿ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಐಲೈನರ್ ಇಂದ ಮತ್ತೆ ಲಿಪ್ಸ್ಟಿಕ್ ಅದನ್ನೆಲ್ಲಾನು ಹೊಸ್ದಾಗೇನೆ ತಂದಿಟ್ಕೊಂಡಿರ್ತೀನಿ. ನೀವು ನೋಡಿದ್ರಲ್ವಾ ನನಗೆ ತಗೊಂಡು ಅದು 3 ವರ್ಷ ಆಯ್ತು ಫ್ರೆಂಡ್ಸ್. ಬ್ರಷ್ ಇರ್ಬೋದು ಅಥವಾ ಏನ್ ಸಂಬಂಧಪಟ್ಟಿರೋಂಥ ವಸ್ತುಗಳನ್ನ ಒಂದು ಪರ್ಸಲ್ಲಿ ಹಾಕ್ಬಿಟ್ಟು ಹಾಗೇನೆ ಎತ್ತಿಡ್ತೀನಿ. ಮತ್ತೆ ವರ್ಷ ವರ್ಷ ಅವನಕ್ಕೆಲ್ಲ ಬಂಡವಾಳ ಹಾಕೋಷ್ಟು ನೆಸಸರಿ ಇರಲ್ಲ. ನೀಟಾಗಿ ಎತ್ತಿಟ್ಕೊಂಡ್ರೆ ಅದನ್ನೇ ಯೂಸ್ ಮಾಡ್ಬೋದು. ದೇವಿಗೆ ಅಂತೇಳಿ ಸಪ್ರೇಟ್ ಆಗಿ ನಾನು ಇಟ್ಕೊಂಡಿರ್ತೀನಿ. ಸ್ಟಿಕ್ಕರು ಅಷ್ಟೇ, ಸ್ಟಿಕ್ಕರು ಅದನ್ನೆಲ್ಲನು. ಹಾಗಾಗಿ ಅದನ್ನೇನೆ ಎಲ್ಲ ಹಾಕ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋಂಥದ್ದು. ನೋಡ್ತಾ ಇದ್ದೀರಲ್ವಾ ಅಮ್ಮ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಫೈನಲ್ ಆಗಿ ಒಂದು ದೃಷ್ಟಿ ಬೊಟ್ಟನ್ನು ಇಟ್ಟೆ. ಈ ಕಡೆ ಮತ್ತೆ ಕಂಕಣಕ್ಕೆ ನಾನು 12 ಗಂಟುಗಳನ್ನ ಹಾಕ್ಬಿಟ್ಟು ನನಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗಿಡೋದಕ್ಕೆ. ಇನ್ನ ಇದ್ರ ಜೊತೆ ಮಕ್ಳಿಗೂ ಸಹ ರೆಡಿ ಮಾಡಿ ಇಟ್ಟೆ. ಅಂದ್ರೆ ಅವ್ರಿಗೇನು ಗಂಟನ್ನ ಹಾಕಲ್ಲ, ಮಾಮೂಲಿ ಕಂಕಣನ. ಇದು ನಾವು ಪೂಜೆ ಮಾಡೋರು ಮಾತ್ರ ಈ ರೀತಿ 12 ಗಂಟುಗಳನ್ನ ಹಾಕ್ಬಿಟ್ಟು ಕಂಕಣನ ಕಟ್ಕೋಬೇಕಾಗುತ್ತೆ. ಎಲ್ಲ ಪೂಜೆಗೆ ಜೋಡಿಸ್ತಾ ಇದ್ರೆ ನನ್ನ ಮಗಳು ಖುಷಿನೋ ಖುಷಿ. ಅವ್ಳಿಗೆ ದೇವ್ರ ಸಾಂಗ್ ಹಾಕಿದ್ರು ಅದರಲ್ಲೂ ಒಂದು ಇದು ಮಾಡಿಬಿಟ್ಟು ಡ್ಯಾನ್ಸ್ ಮಾಡ್ತಾನೆ ಇದ್ಲು. ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಸಾಂಗ್ ಹಾಕಿದ್ರೆ ಸಾಕು ಎನರ್ಜಿ ಎಲ್ಲಿಂದ ಬರುತ್ತೋ ಏನೋ ಗೊತ್ತಿಲ್ಲ. ಎಷ್ಟು ಇದ್ರಾಗ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ. ನಾನು ಮಗ ಇನ್ನು ಪೂಜೆಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀವಿ. ಹಸ್ಬೆಂಡು ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾ ಇದ್ರು. ಅವರು ನೈಟ್ ಎಲ್ಲ ಮಲ್ಗೆ ಇಲ್ಲ. ನನ್ನ ಮಗಳು ಸ್ವಲ್ಪ ಹೊತ್ತು ಕುಣಿತಾ ಇದ್ದಾಳೆ ಅಷ್ಟೇ, ಮತ್ತೆ ಮಲಗ್ತಾಳೆ ಅವಳು. ಇನ್ನು ಎಲ್ಲನೂ ಬಾಗಿನ ಸೆಟ್ ಇರ್ಬೋದು ಅಥವಾ ಮುತ್ತೈದೆಯರಿಗೆ ಕೂರೋದಕ್ಕೆ ಅರಿಶಿನ ಕುಂಕುಮ ಅದನ್ನು ಎಲ್ಲ ಬಳೆಗಳನ್ನೆಲ್ಲ 4 ಬಳೆನ ಕಟ್ಟಿ ಎಲ್ಲ ರೆಡಿ ಮಾಡಿಕೊಂಡೆ. ಈ ಸರಿ ನಾನು ಒಂದೊಂದು ಮೆಹಂದಿ ಕೋನನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಂದೊಂದು ಕೋನನ ಅದನ್ನು ಸಹ ತಂದಿದ್ದೆ, ಇಟ್ಟಿದ್ದೆ. ಅಂದರೆ ಅಮ್ಮನಿಗೆ ಮೆಹಂದಿ ಇಷ್ಟ ಅಲ್ವಾ. ಎಲ್ಲ ಹೆಣ್ಮಕ್ಳಿಗೂ ಆಲ್ಮೋಸ್ಟ್ ಮೆಹಂದಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಒಂದೊಂದು ಕೊಡೋಣ. ಸುಮ್ಮನೆ ಬ್ಲೌಸ್ ಅವೆಲ್ಲ ತಗೊಂಡೋಗಿ ಮೂಲೆಗೆ ಇಡ್ತಾರೆ. ಬಟ್ ಕೋನ ಕೊಟ್ಟರೆ ಯಾರು ವೇಸ್ಟ್ ಮಾಡಲ್ಲ, ಎಲ್ಲರೂ ಇಷ್ಟಪಟ್ಟು ಹಾಕ್ಕೊಡ್ತಾರೆ ಅನ್ನೋ ರೀಸನ್ಗೆ ಒಂದೊಂದು ಕೊಡೋಣ ಅಂತೇಳಿ ಈ ಸರಿ ತಗೊಬಂದಿದ್ದೀನಿ. ಇನ್ನು ಈ ಕಡೆ ಹಸ್ಬೆಂಡು ದೀಪಗಳನ್ನೆಲ್ಲ ಕೊಟ್ಟಿದ್ದೀನಿ. ಅದಕ್ಕೆ ಬತ್ತಿನ ಹಾಕ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ರೂ ಸಂಜೆನೆ ನಾವು ಪೂಜೆನ ಸ್ನಾನನ ಮಾಡಿರೋ ಅಂಥದ್ದು ಫ್ರೆಂಡ್ಸ್. ಹಾಗಾಗಿ ಎಲ್ರೂ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಪೂಜೆಗೆ ಎಲ್ರೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ದೀಪಗಳಿಗೆಲ್ಲ ಎಲ್ಲ ತೊಳೆದಿಟ್ಟಿದ್ದೆ ಅಲ್ವಾ, ಹಾಗಾಗಿ ಅದಕ್ಕೆ ಬತ್ತಿನ ಸೇರಿಸ್ತಾ ಇದ್ದಾರೆ. ಇನ್ನು ಇಲ್ಲಿ ಲಕ್ಷ್ಮೀ ಮುಂದೆ ಬೇಕು, ದೇವ್ರ ಮನೆಗೆ ಮತ್ತೆ ದೇವ್ರ ಮುಂದೆ ಬಾಗಿಲಿಗೆ, ತುಳಸಿ ಕಟ್ಟೆಗೆ ಮತ್ತೆ ಮೇನ್ ಡೋರ್ಗೆ ಎಲ್ಲ ದೀಪಗಳಿಗೂ ಬತ್ತಿಗಳನ್ನ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎಣ್ಣೆ ಒಂದು ಹಾಕೋ ಥರ ಬತ್ತಿ ಎಲ್ಲ ಈಗ್ಲೇನೆ ಹಾಕ್ತಾ ಇದ್ದಾರೆ. ಇನ್ನು ನಾನು ಈ ಕಡೆ ಮಡ್ಲಕ್ಕಿನ ಜೋಡಿಸ್ಕೊಳ್ತಾ ಇದ್ದೀನಿ ಅಮ್ಮನಿಗೆ. ಮಾಮೂಲಿ ಅದೇ ಮಡ್ಲಕ್ಕಿ ತಟ್ಟೆಗೂ ಏನೇನು ಇಡಬೇಕು ಅಂತ ಕಂಪ್ಲೀಟಾಗಿ ನಾನು ಹಾಕಿದ್ದೀನಿ ವಿಡಿಯೋ. ಹಾಗಾಗಿ ಮತ್ತೆ ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ, ತುಂಬ ಲೇಟ್ ಆಗುತ್ತೆ, ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕೋದಕ್ಕೆ ಹೋಗಿಲ್ಲ. ವರ್ಷ ವರ್ಷ ಹೇಳಿದ್ದನ್ನೇ ಏನು ಹೇಳೋದು ಅಂತೇಳಿ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ಅದೇ ಇಂಟ್ರೆಸ್ಟ್ ಇತ್ತು ಅಂದರೆ ನನ್ನ ಚಾನಲ್ ಇದೆ ಅಂತ ಹೇಳಿದ್ನಲ್ಲ ಪ್ಲೇ ಲಿಸ್ಟಲ್ಲಿ, ಅದನ್ನು ಹೋಗಿ ಚೆಕ್ ಮಾಡ್ಕೊಬೋದು ನೀವು.
ಇನ್ನ ನಾನು ನನ್ನ ಮಗ ಈ ಸರಿ ಟೀ ಮಾಡ್ಕೊಡ್ತಾ ಇದ್ದಾನೆ ನನಗೆ. ತುಂಬಾ ಖುಷಿ ಆಯ್ತು. ಪರವಾಗಿಲ್ಲ ಕಲ್ತಿದ್ದಾನೆ. ಎಷ್ಟೆಷ್ಟು ಅಲ್ಲೇ ತಗೊಬಂದು ಹಾಲೆಷ್ಟು ಹಾಕ್ಲಿ ನೀರೆಷ್ಟು ಹಾಕ್ಲಿ ಅಂತ ಎಲ್ಲ ಕೇಳ್ಕೊಂಡು ಕೂತಿದ್ದ ಜಾಗಕ್ಕೇನೆ ಟೀ ಮಾಡ್ಕೊಂಡು ತಂದ್ಕೊಟ್ಟ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ಬಿಡು ಪ್ಲೇಟ್ ತಗೋ ಆಗಲ್ಲ ಇಡು. ಇನ್ನು ನನಗೆ ಅಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನನ್ನ ಮಗ ಅಲ್ಲೇ ನನಗೆ ಟೀ ಮಾಡ್ಕೊಡೋ ಲೆವೆಲ್ಗೆ ಬೆಳೆದಿದ್ದಾನೆ ಅಂತ ತುಂಬಾ ಖುಷಿ ಆಯ್ತು. ಅವನು ಬೆಳಗಿನ ಜಾವ 3 ಗಂಟೆ ತನಕ ಎದ್ದಿದ್ದ ಫ್ರೆಂಡ್ಸ್. ಹಿಂದಿನ ವರ್ಷನೂ ಅಷ್ಟೇ, ಈ ವರ್ಷ 2 ಇಯರ್ಸ್ ಇಂದ ಲಾಸ್ಟ್ ಇಯರ್ ಇಂದ ಎದ್ದೇಳ್ತಾ ಇದ್ದಾನೆ. ಲಾಸ್ಟ್ ಟೈಮನು 4 ಗಂಟೆವರೆಗೂ ಎದ್ದಿದ್ದ. ಬೆಳಗಿನ ಜಾವ ಪೂಜೆ ಟೈಮ್ ಮಲಗಿದ್ದ. ಬಟ್ ಈ ಸರಿ 3 ಗಂಟೆ ತನಕ ಎದ್ದು ತುಂಬಾ ಹೆಲ್ಪ್ ಮಾಡ್ದ ಅಂತಾನೆ ಹೇಳ್ಬೋದು. ಎಲ್ಲಾನು ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದು ಕೆಲಸದಲ್ಲೂ ಅವನು ಹೆಲ್ಪ್ ಮಾಡ್ದ. ಇನ್ನ ಡೆಕೋರೇಷನ್ ನಮ್ಗೆ ಎಲ್ಲಿ ಟೈಮ್ ಆಗುತ್ತೆ, ವರ್ಷನೂ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ನಂಗೆ ಟೈಮ್ ಆಗುವಂಥದ್ದು. ಇದೆಲ್ಲ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಡೆಕೋರೇಷನ್ಗೆ ನೋಡೋದಕ್ಕೆ ತುಂಬಾನೇ ಸಿಂಪಲ್ ಅಂತ ಅನ್ಸುತ್ತೆ. ಬಟ್ ತುಂಬಾ ಅಂದ್ರೆ ತುಂಬಾನೇ ಟೈಮ್ ತಗೊಳುತ್ತೆ. ತುಂಬಾ ಟೈಮ್ ವೇಸ್ಟ್ ಆಗೋದು ಅಂದ್ರೂ ನನ್ಗೆ ಇಲ್ಲೇನೆ. ಇದನ್ನ ಮುಂಚಿತವಾಗೇ ಮಾಡಿಟ್ಕೋಬೇಕು ಅಂತ ವರ್ಷನೂ ಅನ್ಕೊಳ್ತೀನಿ. ಬಟ್ ಒಂದ್ ವರ್ಷನೂ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಆದ್ರೆ ಆ ಟೈಮ್ಗೆನೆ ಮಾಡೋದ್ರಿಂದ ನನ್ಗೆ ಇಲ್ಲೇ ಸಾಕಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ನೈಟ್ ಎಲ್ಲ ನಿದ್ದೆ ಒಂದು 10 ನಿಮಿಷನೂ ಮಲ್ಗೋದಕ್ಕೂ ಆಗಲ್ಲ, ರೆಸ್ಟ್ ಮಾಡೋದಕ್ಕೂ ಆಗಲ್ಲ ಫ್ರೆಂಡ್ಸ್. ಹಾಗಾಗಿ ಫುಲ್ ಟಯರ್ಡ್ ಅನ್ಸುತ್ತೆ. ಅವತ್ತೇನೆ ಎಲ್ಲಾನು ಮಾಡ್ಕೊಡೋದ್ರಿಂದ ಇನ್ನು ನೋಡಕ್ ಇದು ಸಿಂಪಲ್ ಅನ್ನಿಸ್ಬೋದು, ತುಂಬಾ ರಿಸ್ಕ್ ಆಗಿ ಮಾಡಿರೋಂಥದ್ದು. ಅಲ್ಲಿ ವಿಂಡೋಸ್ ಬೇರೆ ಬಂದಿದೆ. ಪ್ಲೈನ್ ಹಾಗೆ ಕಿಟಕಿಗಾದ್ರೆ ಬೇಗನೆ ಆಗ್ಬಿಡುತ್ತೆ. ಬಟ್ ಇದಕ್ಕೆ ವಿಂಡೋಸ್ ಬೆಳಕು ಬರಬಾರ್ದು ಅಂತೇಳಿ ಸೀರೆನ 4 ಫೋಲ್ಡ್ ಮಾಡಿ ಅದನ್ನ ಸ್ಟಿಚ್ ಮಾಡಿ, ಮತ್ತೆ ಅಲ್ಲಿಗೆ ಇದಾಕೋಂಗಿಲ್ಲ, ಸ್ಕ್ರೂನ ಇದ್ ಮಾಡ್ಬಿಟ್ಟು, ಮತ್ತೆ ಹಿಂದೆಗಡೆ ಒಂದು ಸ್ಕ್ರೀನ್ ಬಿಟ್ಟು ಮುಂದೆ ಎಲ್ಲ ಕವರ್ ಮಾಡಿ ತುಂಬಾ ಲೇಟ್ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ಅಂತೂ ರೆಡಿ ಮಾಡ್ಕೊಳ್ತಾ ಇದೀವಿ. ಹಸ್ಬೆಂಡ್ ನಾನು ಇಬ್ರು ಸೇರ್ಬಿಟ್ಟು ಸ್ವಲ್ಪ ಮಾಡೋದು, ಮತ್ತೆ ಈಚೆ ಬಂದು ನೋಡೋದು ಹೇಗ್ ಕಾಣಿಸ್ತಿದೆ ಏನು ಅಂತ ಹೇಳಿ ಇದ್ ಮಾಡ್ತಾ ಇದ್ವಿ. ಇದು ಬಂದ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಇದು ಟಿವಿದು ಹಳೆ ಶೋಕೇಶ್ ಇತ್ತು, ಅದಕ್ಕೇನೆ ಈ ರೀತಿಯಾಗಿ ಅಂದ್ರೆ ಪೈಪನ್ನ ಈ ರೀತಿಯಾಗಿ ಹಾಕಿ, ಪೈಪು ಮೇಲ್ಗಡೆ ನಾವು ಥರ್ಮಾಕೋಲ್ದು ಪೈಪ್ ಬರುತ್ತಲ್ಲ ಅದನ್ನ ಸೇರ್ಸಿದೀವಿ ದಪ್ಪದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ. ಮಾಮೂಲಿ ಪ್ಲಾಸ್ಟಿಕ್ದು ಇದು ಪೈಪ್ ಬರುತ್ತಲ್ಲ ಅದಕ್ಕೇನೆ ನಾವು ಇದು ಥರ್ಮಾಕೋಲ್ ಪೈಪನ್ನ ಸೇರಿಸ್ಬಿಟ್ಟು ಒಂದ್ ಕಡೆ ಆರೆಂಜು ಮತ್ತೆ ಇನ್ನೊಂದ್ ಕಡೆ ಯೆಲ್ಲೋ ಫ್ಲವರ್ಸ್ನ ಸುತ್ತಿ, ಮತ್ತೆ ಸೆಂಟ್ರಲ್ಲಿ ಮನಿ ಪ್ಲಾಂಟ್ನ ಸುತ್ತಿರೋ ಅಂಥದ್ದು. ಗ್ರೀನ್ ಕಲರ್ ಚೆನ್ನಾಗಿ ಕಾಣುತ್ತೆ ಸೆಂಟ್ರಲ್ಲಿ ಅಂತೇಳಿ. ಇನ್ನು ಕಂಪ್ಲೀಟಾಗಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ನ ಮುಗಿಸಿ ಕಿಚನ್ಗೆ ಹೋದೆ ಬೇಳೆಗೆ ಹಾಕೋಣ ಅಂತ. ಬೇಳೆಗೆ ಹಾಕೋ ಅಷ್ಟರಲ್ಲಿ 1:30-2 ಗಂಟೆ ಆಗಿತ್ತು ಅನ್ಸುತ್ತೆ. ಎಲ್ಲ ಊಟ ಎಲ್ಲ ಆದ ನಂತರ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು, ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು, ಅರಿಶಿನ ಕುಂಕುಮ ಇಟ್ಟು, ಹೂ ಇಟ್ಟು ಪೂಜೆ ಮಾಡಿ ಕೈ ಮುಗಿದ್ಬಿಟ್ಟು ಈಗ ನಾನು ಬೇಳೆಗೆ ಹಾಕ್ತಾ ಇರೋವಂಥದ್ದು. ಅಂದರೆ ಇನ್ನು ಮಿಕ್ಕಿರೋ ಕೆಲಸ ಮಾಡೋ ಅಷ್ಟರಲ್ಲಿ ಬೇಳೆನೂ ಸಹ ಬೇಯುತ್ತೆ ಅಂತೇಳಿ ಬೇಳೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ನನ್ನ ಮಗನೂ ಮಲಗಿರಲಿಲ್ಲ. ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದ. ಬೀನ್ಸ್ ಕಟ್ ಮಾಡ್ತೀನಿ ಅಂತೇಳಿ ತುಂಬ ಹಠ ಮಾಡಿ ಇಸ್ಕೊಂಡಿದ್ದಾನೆ. ಬೇಡ ಅಂದೆ, ಬಟ್ ಅವ್ನು ಕೇಳಲಿಲ್ಲ. ಇಲ್ಲ ನಂಗೆ ಅವ್ನಿಗೆ ಇಂಟ್ರೆಸ್ಟ್ ಇತ್ತಲ್ವ, ಮಕ್ಕಳಿಗೆ ಆಸಕ್ತಿ ಇದ್ದಾಗ ಬೇಡ ಅನ್ನಬಾರ್ದು ಅಂತೇಳಿ ಖುಷಿಯಿಂದ ಮಾಡ್ತೀನಿ ಅಂದ. ಹಾಗಾಗಿ ಸರಿ ಮಾಡ್ತೀನಿ ಅಂತೇಳಿ ಮಾಡಿಸ್ತಾ ಇದ್ದೀನಿ. ಬೆಲ್ಲ ಎಲ್ಲ ಪುಡಿ ಮಾಡಿಕೊಟ್ಟ, ಜೊತೆಗೆ ಬೀನ್ಸ್ ಕಟ್ ಮಾಡ್ತಾ ಇದ್ದಾನೆ ಪಲ್ಯಕ್ಕೆ. ಮೇಲ್ಗಡೆ ಕ್ಯಾರೆಟು ಮತ್ತು ಸೌತೆಕಾಯಿ ತುರಿ ಇಷ್ಟು ಮಾತ್ರ ಸಿಪ್ಪೆ ತೆಗೆದುಕೊಂಡು, ಅದೇ ಹೇಳಿದ್ನಲ್ವ ಸಾಕಷ್ಟು ಹೆಲ್ಪ್ ಮಾಡ್ದ ಅಂತೇಳಿ. ಇನ್ನು ಬೇಳೆಗೆ ಹಾಕ್ಬಿಟ್ಟು ಈ ಕಡೆ ಬೇಳೆ ಬೇಯೋಷ್ಟರಲ್ಲಿ ಸ್ಯಾರಿನೆಲ್ಲ ಫೋಲ್ಡ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ ಫ್ರೆಂಡ್ಸ್, ಇದೆಲ್ಲ ಹಿಂದಿನ ದಿನ ಬುಧವಾರನೇ ಮಾಡಿಟ್ಕೊಂಡ್ರೆ ತುಂಬ ಬೆಸ್ಟ್ ಅನಿಸುತ್ತೆ. ಅವತ್ತೇ ಮಾಡೋದ್ರಿಂದ ನನಗೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಇನ್ನು ಸೀರೆ ಎಲ್ಲ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು.
ಇನ್ನು ಹಸ್ಬೆಂಡನು ಈ ರೀತಿಯಾಗಿ ಫೈನಲ್ ಆಗಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಈ ರೀತಿಯಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಂಡಾಯ್ತು. ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ನಿಮ್ಗೆ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಇಷ್ಟೇ, ಇನ್ನ ಪೂಜೆಗೆಲ್ಲ ಗಡಿಬಿಡಿಯಲ್ಲಿ ಲೇಟ್ ಆಗ್ಬಿಡುತ್ತೆ ಅಂತೇಳಿ ಮತ್ತೇನೆ ಯಾವ್ದನ್ನು ಅಷ್ಟಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ, ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಇನ್ನ ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪೂಜೆನ ಯಾವ ರೀತಿಯಾಗಿ ಮಾಡ್ಕೊಂಡೆ, ಸ್ಯಾರಿ ಡ್ರಾಪಿಂಗ್ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.